ಗಜವದನನ ಪಾದಾಂಬುಜಗಳಿಗೆರಗುವೆ ಅಜನರಸಿಗೆ ನಮಸ್ಕರಿಸಿ ತ್ರಿಜಗ ವಂದಿತ ಲಕ್ಷ್ಮೀನಾರಾಯಣ ಸ್ವಾಮಿ ನಿಜ ಪತ್ನಿ ಕಥೆಯ ವರ್ಣಿಸುವೆ. ಅರಸನಾಶ್ರಯವ ಮಾಡೊಂದು ಪಟ್ಟಣದಲ್ಲಿ ಇರುತ್ತಿದ್ದ ಸೋಮೇಜ ಭಟ್ಟ ಹರುಷದಿಂದಲಿ ಸೊಸೆಯರು ಗಂಡು ಮಕ್ಕಳು ಭರಿತವಾದರು ಸುಖದಿಂದ. ಆ ಮಹಾಕ್ಷೀರ ಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯರ ನೇಮದಿಂದಿಟ್ಟು ನಿಷ್ಠೆಯಲ್ಲಿ ಸೋಮೇಜಮ್ಮ ತಾ ಮಹಾ ಸಂಭ್ರಮದಿಂದ ಸಾಧು ಪರಿಮಳ ಅರಿಶಿಣ ಗಂಧ ಕುಂಕುಮ ಕ್ಯಾದಿಗೆ ಕುಸುಮ ಮಲ್ಲಿಗೆಯ ಮಾಧವ ನರಸಿಂಹ ಲಕ್ಷ್ಮಿ ಗರ್ಪಿಸಿ ಮಂಗಳಾರತಿಯನ್ನು ಬೆಳಗುವರು. ಹೆಣ್ಣೋರಿಗೆ ತುಪ್ಪ ಸಣ್ಣ ಶಾವಿಗೆ ಪರಮನ್ನ ಶಾಲ್ಯಾನ್ನ ಸೂಪಗಳು ಚೆನ್ನವಾಗಿದ್ದ ತಾಂಬೂಲ ನರ್ಪಿಸಿ ಅದನ್ನುಂಡರತಿ ಹರುಷದಲ್ಲಿ. ಸುಂದರ ಗೌರಿ ಶುಕ್ರವಾರ ಪೂಜೆ ಸಾನಂದದಿ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚೆಂದುಳ್ಳ ಋತಿಯ ನೆತ್ತಿದರು. ಹಿಟ್ಟಿನ ಕಡುಬು ಹಿಂಡಿಯ ಪಲ್ಯವನು ಮಾಡಿ ಅಚ್ಚೆಳ್ಳು ಗಾಣದೆಣ್ಣೆಯನು ನುಚ್ಚು ಮಜ್ಜಿಗೆ ಹೋಳಿ ತುಳಿಯ ಕಟ್ಟಂಬಲಿ ಇಟ್ಟರು ನೈವೇದ್ಯಗಳನ್ನು. ಭೋಜನ ಕೆನುತ ಕುಳ್ಳಿರುವ ಕಾಲದಿ ಬಂದು ರಾಜನ ಸತಿಯು ನೋಡುತ್ತಲಿ ಸೋಜಿಗವೇ ನಿಮ್ಮ ಗೌರಿಯ ಸಂಪತ್ತು ಈ ಜಗದೊಳಗೆ ಕಾಣೆ ನೆನುತ. ಬೇಕಾದರೊಂದು ಬೇಡಲು ಅರಸನ ಸತೆ ಸಾಕುವುದರಿದ್ರ ದಂಬಲಿಯ ಹಾಕಿದರ ಹರಡಿ ಕಂಕಣದೋಳು ಸಿಕ್ಕಿತು ನಾ ಕೈಯ ಇಡಲಾರೆ ನೆನಲು. ತಟ್ಟನೆದ್ದಾಕಿಕೊಂಡಷ್ಟು ಪದಾರ್ಥವ ತುಷ್ಟರಾಗುಂಡರಾಗವರು ಕಟ್ಟಿದ್ದ ತೂಗು ಮಣೆಯಲಿ ಕಾಲುಗಳೇಳಿ ಬಿಟ್ಟು ಕುಳಿತಳು ರಾಜನರಸಿ. ಒಂದೊಂದು ಅಡಿಗೆ ನಿಂದ್ಯವು ಮಾಡಿ ನಗುತ್ತೀರೆ ಕುಂದಿತು ಸಕಲ ಸಂಪತ್ತು ಬಂದೀತು ಪರರಾಯರಿಂದ ಮುತ್ತಿಗೆ ದೊರೆ ಬಂಧನ ಮಾಡಬೇಕೆನುತ. ದೊರೆತ ನೋಡುತ್ತಲೀರೆ ತ್ವರಿತದಿಂದ ಆತನ ಅನುಸರಿ ಸಾಗ ನಡೆದರು. ದಿನ ತುಂಬಿದಂತೆ ಗರ್ಭಿಣಿಗಾಗ ಬಂದುವು ಕ್ಷಣಕ್ಕೊಮ್ಮೆ ಟೊಂಕ ಬ್ಯಾನೆಗಳು. ಪುತ್ಥಳಿ ಗೊಂಬೆ ಎಂದದಿ ಜೋಡು ಮಕ್ಕಳು ಕಿತ್ತಳೆ ವನದೋಳು ಜನಿಸಿ ಹೊಚ್ಚಿದಳ ಬಾಳೆ ದೆಲೆಯ ಹಾಸುತ ಹೋಳೆ ತಟ್ಟನೆ ದಾಟಿ ನಡೆದರು. ಬೇಕಾದ ಫಲಗಳನೇಕ ಪುಷ್ಪಂಗಳು ಜೋಕೆ ಮಾಡುತ್ತವನದಲ್ಲಿ ಕೋಕಿಲು ಗಿಳಿನ ವಿಲ್ ಹಿಂಡು ನೋಡುತ್ತಲಿ ತಾವ್ ಹಾಕುತ್ತಿದ್ದರು ಕಾಲವನು. ನಸುಕಿನೊಳಗೆ ಬಂದ ಸೋಮೇಜ ಭಟ್ಟನು ಹಸು ಮಕ್ಕಳನ್ನೇ ನೋಡಿದನು. ಮುಸುಗಾಕಿ ತಂದು ಮುದ್ದಿಸುವ ಮಕ್ಕಳ ಸತಿ ವಶ ಮಾಡಿ ಕೊಟ್ಟ ಕೈ ಒಳಗೆ. ಹುಟ್ಟಲಿಲ್ಲವೇ ಹೆಣ್ಣು ಮಕ್ಕಳು ನಮಗೀಗ ಕೊಟ್ಟನು ದೇವರೆಂದೆನುತ. ಆರ್ಥಿಯಿಂದಾಗ ಮೂಬಟ್ಟಲೀರಲು ಮಾಡಿ ತೊಟ್ಟಿಲೋಳಿಟ್ಟು ತೂಗಿದರು. ನಾಮಕರಣ ಮಾಡುತ್ತ ಹೆಸರಿಟ್ಟರು ಸಾಯಕ್ಕ ದೇಹಕ್ಕೆಂದೆನುತ. ಪ್ರಾಯಕ್ಕೆ ಬಂದ ಮಕ್ಕಳ ನೋಡಿ ಹುಡುಕಿದ ಸೋಮರ್ಕರಂಥವರಗಳ ಅರಸನ ಕರೆದು ಅಕ್ಕನ ಕೊಟ್ಟರಾಗಲೇ ಕರೆಸಿ ಪ್ರಧಾನಿಯ ತಂಗಿಯನು ಹರುಷದಿಂದಲಿ ಧಾರೆ ಎರೆದೆಣ್ಣು ಮಕ್ಕಳ ಕಳಿಸಿ ಕೊಟ್ಟಳು ಸೋಮೇಜಮ್ಮ. ಅಕ್ಕರದಿಂದ ಹೇಳಿದಳು ಸೋಮೇಜಮ್ಮ ಮಕ್ಕಳ ಕರೆದು ಬುದ್ಧಿಯನು. ಶುಕ್ರವಾರದ ಗೌರಿ ಮರೆಯದೆ ಮಾಡೆ ಶ್ರೀಲಕ್ಷ್ಮಿ ಒಲಿವೋಳೆಂದೆನುತ. ಸಾಯಕ್ಕ ಮಾಡೋ ಸಂತಾನ ಸಂಪತ್ತಿಗೆ ಸಹಾಯವಾದಳು ಶ್ರೀ ಗೌರಿ. ದೇಹಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯನ ಸೆರೆಯ ಹಾಕಿದರು. ಕೊಡದಿ ಪಾಲಕನ ಬಂಧಿಡಿದು ಕೊಂಡೊಯ್ಯಲು ಉಡಿಗೆ ತೊಡಿಗೆ ವಸ್ತ್ರಾಭರಣ ಉಡುಗೀತು ಸಕಲ ಸಂಪತ್ತು ದೇಹಕ್ಕಗೆ ದೃಢವಾಯಿತಾಗ ದಾರಿದ್ರ್ಯ. ಮಾತನಾಡಿದರು ಮಕ್ಕಳು ತಾಯಿ ಒಡಗೂಡಿ ಈ ತೆರನಾಯಿತಿ ಬದುಕು. ಮಾತಾಪಿತರು ಓಡ ಹುಟ್ಟಿದವರು ನಿನ್ನ ಮಾತನಾಡಿ ಸೋರ್ಯಾರಿಲ್ಲೇ. ದೂರದಲ್ಲಿರೋರೆನ್ನ ತಾಯಿ ತಂದೆಯರು ಸಾರ್ಯದಲ್ಲಿರಲೊಬ್ಬ ತಂಗಿ. ಸೂರೆ ಹೋಯಿತು ದೊರೆ ತನ ಭಾಗ್ಯ ಬಡವ ಪ್ರಧಾನಿಯಾಗಿರುವನು ನಾನರಿಯೇ. ಕಂಡು ಬರುವೇನೆಂದು ಚಿಂದಿ ಮೈಯಿಗೆ ಸುತ್ತಿ ತುಂಡು ಕೋರಿಯನುಟ್ಟುಕೊಂಡು ಮಂಡಿ ಘಚ್ಚಿದ ತಳ ಪ್ರಣತಿ ಎಣ್ಣೆಯ ಹೋಳೆ ದಂಡೆಗೆ ಬಂದು ತಾ ಕುಳಿತ. ಓರ ನೀನಾರೆಂದು ವಿಚಾರವ ಮಾಡಲು ನೀರಿಗೆ ಬಂದ ನಾರಿಯರು ದೂರದಿ ಬಂದೆ ದೇಹಕ್ಕನ ಹಿರಿಯ ಕುಮಾರನೆಂದೇಳಿ ಕಳಿಸಿದನು. ಬಂದು ಹೇಳಿದರವನಂದ ಚೆಂದವ ಕರೆ ತಂದರಿತ್ತಿಲ ಬಾಗಿಲಿಂದ. ಬಂದೇಳಿಕೊಂಡ ದರಿದ್ರ ಕಷ್ಟವನೆಲ್ಲ ಉಂಡುಟ್ಟು ಸುಖದಿ ತಾನಿದ್ದ.
ಆಲಯಕ್ಕೋಗಿ ಬರುವೇನೆಂದಪ್ಪಣೆ ಕೇಳಿ ಕಾಲಹರಣ ಮಾಡದಂತೆ ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸಿಲ್ಲದೆ ಕಳುಹಿದಳು. ಬಾಲಕ ನಿನಗಿಂಥ ಕೋಲ್ಯಾಕೆಂದೆನುತ ಗೋಪಾಲಕ ಸೆಳೆದು ಕೊಂಡೊಯ್ದ. ನೂಲದವರಿಗೆ ನೂತವರ್ವಸ್ತ್ರ್ಯಾಕೆನುತಲಿ ಆಲೋಚಿಸುತ್ತ ಬಂದ. ಮಿಡುಕೂತ ಬಂದು ಮಾತೆಗೆ ಏರಾಗಿದರ ವರ್ವೊಡನೋಡಿದ್ವಾರ್ತೆ ಹೇಳುತ್ತಲಿ. ಕೊಡುವಷ್ಟು ಕೊಟ್ಟರೆನಗೆ ದಕ್ಕದೆನುತಲಿ ನಡೆದ ಮತ್ತೊಬ್ಬ ತನಯನು. ತಳಪ್ರಣತಿ ಎಣ್ಣೆ ತಲೆಗೆ ಪೂಸಿಕೊಂಡು ಮೊಳಕೋರಿಯನು ಉಟ್ಟುಕೊಂಡು ಬೆಳುಕೂತ ಬಂದು ಭಾವಿಯ ಮೇಲೆ ಕುಳಿತೇಳಿ ಕಳಿಸಿದ ಮಾತೆ ಮಂದಿರಕ್ಕೆ. ಗೊತ್ತಿಲೆ ಕರೆತಂದರ್ ಹಿತ್ತಿಲ ಬಾಗಿಲಿಂದಷ್ಟು ವಾರ್ತೆಗಳ ಕೇಳುತ್ತಲಿ. ಅತ್ಯಂತ ಕರ್ಣದಿಂದಲಿ ಭಕ್ಷ್ಯ ಪಾಯಸ ಮೃಷ್ಟಾನ್ನವ ಉಣಿಸಿದರು. ನಿತ್ಯೋಪವಾಸ ಮಾಡುವುದೆನ್ನ ಮನೆಯಲ್ಲಿ ಅಪ್ಪಣೆಯನ್ನು ನೀಡೆಂದೆನಲು. ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹೆ ಕಾಗೆ ಎತ್ತಿಕೊಂಡೋಯಿತಾಕ್ಷಣದಿ. ಏನು ಹೇಳಲಿ ನಾನು ಹೋದ ಕಾರ್ಯಗಳಿಂಥ ಹೀನವಾಯಿತು ಈಗೆಂದೆನುತ. ನಾನ್ ಹೋಗಿ ಬರುವೇನೆಂದೆನುತ ಮತ್ತೊಬ್ಬ ಕುಮಾರನು ತೆರಳಿ ನಡೆದನು. ಹರುಕು ಕೋರಿಯ ನುಟ್ಟು ಮುರುಕು ತಂಬಿಗೆ ಪಿಡಿದು ಕೆರಕು ಬುತ್ತಿಯ ಕಟ್ಟಿಕೊಂಡು ಕುರುಥೇಳಿ ಕಳುಹೆ ಹಿತ್ತಲ ಬಾಗಿಲಿಂದಲೇ ಕರೆತಂದರಾಗರ ಮನೆಗೆ. 2 ದಿನವಲ್ಲಿಟ್ಟುಕೊಂಡು ಪಚರಿಸೂತ ಬುರುಡೆಯೊಳಗೆ ಹಣವನ್ನು ಕಡುಬ್ಯಾಗ ತುಂಬಿ ಕೈಯಲ್ಲಿ ಕೊಟ್ಟು ಕಳುಸಲ್ ನಡೆದ ನಾತ ನಡವಿ ಮಾರ್ಗದಲ್ಲಿ. ಸೆಳೆದು ನಾಲಿಗೆ ಬೀಸಿಲೇರಿ ಭಾವಿಯ ಕಂಡು ಇಳಿದು ಪಾವಂಟಿಗೆಯಲ್ಲಿಟ್ಟು ಕುರುಳಿಕೊಂಡೋಗಿ ಮಡುವ ಸೇರಲದ ಕಂಡು ಬಳಲೂತ ಬಂದ ಮಂದಿರಕ್ಕೆ. ಗತಿಹೀನರೊಳಗೆ ನಮ್ಮಂಥ ನಿರ್ಭಾಗ್ಯರ ಪೃಥ್ವಿಯೊಳಗೆ ಕಾಣೆ ನೆನುತ ಅತಿಬಾಯ ಬಿಡುವೋ ಮಾತೆಯ ಕಂಡು ಮತ್ತೊಬ್ಬ ಸುತನಾಗ ತೆರಳಿ ನಡೆದನು. ಸೊಕ್ಕಿದ ಮೈಗೆ ಛಿದ್ದರ ಬಟ್ಟೆಯನ್ನು ಸುತ್ತಿ ಕೊಕ್ಕೂತ ಹೇನು ಕೂರೆಗಳ ಚಿಕ್ಕಮ್ಮ ಘೇಳಿ ಕಳುಹೆ ಕರೆ ತಂದರು ಗಕ್ಕನ್ ಹಿತ್ತೆಲ ಬಾಗಿಲಿಂದ. 7-8 ದಿನವಲ್ಲಿ ಬಾಳೋಪಚರಿಸೋತ ಬಾಳುವ ಕ್ರಮವ ಕೇಳಿದಳು. ಜಾಳಿಗೆ ಹೊನ್ನು ಚಮ್ಮಾಳಿಗೆ ಎಲಿ ತುಂಬಿ ಕಾಲ ಮೆಟ್ಟಿಸಿ ಕಳುಹಿದಳು. ಅದು ಮೆಟ್ಟಿ ಬರುತ್ತೀರೆ ಒದಗಿ ಬಂದಾಶನಿ ಹುದಲು ಕಾಣದೆ ಸೀಗಿ ಬಿದ್ದು. ಎದೆಬಾಯ ಬಿಡುತ್ತಾ ಎತ್ತೊಡುಕಿದರಿಲ್ಲವೆಂದೆದುರಿಗೆ ಬಂದು ತಾನಿಂತ. 4 ಮಂದಿಯ ಸುದ್ದಿ ನಾನಾ ಪರಿಯ ಕೇಳಿ ವ್ಯಾಕುಲವಾಯಿತಿ ಮನಕೆ. ನಾ ಕಂಡು ಬರುವೆನೆಂದೆನುತ ದೇಹಕ್ಕನು ಆ ಕಾಲದಲ್ಲಿ ತೆರಳಿದಳು. ಪುಟ್ಟಳು 3 ಸೀರೆಯನು ತೋಳಿನಲಿ ತೊಟ್ಟಳು ಚಿಂದಿ ಕುಪ್ಪಸವ. ಕಟ್ಟಿದ್ದ ಜಡೆಗೆಣ್ಣೆ ಹಚ್ಚಿ ತಳುಪನ್ ಹಾಕಿ ಬಟ್ಟು ಕುಂಕುಮವ ತೀಡಿದಳು. ಒಂದೊಂದು ಕರಿಯ ಕಾಜಿನ ಬಳೆ ಕೈಯಲಿ ಕಂದೆ ಕುಂದಿದ ಕೂಸನೆತ್ತಿ ಬಂದಳು ನಿಮ್ಮ ದೇಹಕ್ಕನೆಂದೆನು ತಲೆ ತಂಗಿಗ್ವಾರ್ತೆಯ ತಿಳಿಸಿದಳು. ಅಕ್ಕನ ಕರೆ ತಂದರ ಹಿತ್ತಿಲಿಂದಲೇ ಶುಕ್ರವಾರ ಶುಭ ದಿನದಿ ಮಕ್ಕಳು ಸೊಸೆಯರಿಂದೊಡಗೂಡಿ ಬಂದು ದೇಹಕ್ಕನ ಚರಣಕ್ಕೆರಗಿದರು. ಅಂದಗಲಿದ ಅಕ್ಕ ತಂಗಿಯರಿಬ್ಬರು ಇಂದಿಗೆ ಕಲೆತೆವೆಂದೆನುತ ಮಿಂದು ಮಡಿಯ ನುಟ್ಟು ಬಂದೆಲ್ಲ ಪರಿವಾರ ಹಾಗೆಂದು ಭೋಜನಕ್ಕೆ ಕುಳಿತರು. ಹೋಳಿಗೆ ಹೊಸ ಬೆಣ್ಣೆ ಕಾಸಿದ ತುಪ್ಪವು ಕ್ಷೀರ ಶಾವಿಗೆಯು ಮೃಷ್ಟಾನ್ನ ಬ್ಯಾಗದಿಂದುಂಡು ಹಾಕುತ್ತಲಿ ತಾಂಬೂಲವ ತೂಗು ಮಂಚದಿ ಮಲಗಿದರು. ಬೆಳಗಾಗಲೆದ್ದು ಹೇಳಿದಳಾಗ ಸೊಸೆಯರ ಕರೆದು ಸಾಯಕ್ಕ ಕೆಲಸವ ಬಿಳಿಜೋಳ ಕುಟ್ಟಿ ಬೀಸಿರಿ ನೀವು ಇಂದಿನ ಅಡಿಗೆಯ ಕ್ರಮವ ಹೇಳಿದರು. ಹುಳಿನುಚ್ಚು ಮಾಡುವೆ ತುಳಿಯ ಕಟ್ಟಂಬಲಿ ಎಳೆ ಸೊಪ್ಪಿನ ಹಿಂಡಿ ಪಲ್ಯವನು ತಿಳಿಯಾದ ಎಳ್ಳೆಣ್ಣೆ ತರಿಸಬೇಕಿಟ್ಟಿನ ಕಡುವನು ಮಾಡಬೇಕೆನುತ. ಅದು ಕೇಳಿ ದೇಹಕ್ಕ ಹೃದಯ ತಲ್ಲಣಿಸೂತ ಎದೆಯೊಳಗಲಗು ನೆಟ್ಟಂತೆ ನದಿಯೊಳಗಲ್ಪ ಹಳ್ಳವು ಬಂದು ಸೇರಲು ಅದು ಲಕ್ಷಿಯಾಗಿ ತೋರುವುದೇ. ಉರಿಯ ಒಳಗೆ ಎಣ್ಣೆ ಸುರುವಿದಂತಾಯಿತು ಸಿರಿಯು ಸಂಪತ್ತಿಲಿಂದೀಕೆ. ಕರಗಸದಿಂದಲೇ ಕೊರೆದುಪ್ಪು ಸಾಸಿವೆ ಅರೆದಚ್ಚಿದಂಥ ಮಾತುಗಳು. ಜನರ ಮನೆಯ ಲಭಹಾಸ್ಯವಾಗೋದಕ್ಕಿಂತ ವನವಾಸಗಳು ಲೇಸೆಂದೆನುತ ಮನದ ಸಂತಾಪ ಸೈರಿಸಲಾರದೆದ್ದಳು ದನವನೆ ಕಟ್ಟೋ ಮಂದಿರಕ್ಕೆ. ಎತ್ತಿನ ಗೋದಲಿ ಒಳಗೆ ಕಂದಲಿದಂಟು ಸೊಪ್ಪುಗಳನ್ನು ಹೊದ್ದುಕೊಂಡು ಕಚ್ಚುತ್ತಲಿರಲು ಚುಕ್ಕಾಡಿ ಕ್ರಿಮಿಗಳೆಲ್ಲ ಅತ್ತಿತ್ತಾಗದೆ ಮಲಗಿದಳು.
ಮಧ್ಯಾಹ್ನ ಬಾಯಿ ತಡಿಗೆಯು ದೇಹಕ್ಕನ ಸದ್ದು ಸುಳಿವು ಕಾಣೆ ನೆನುತ ನಿದ್ರೆಯಿಂದೆಲ್ಲಿ ಮಲಗಿದಾಳೋ ಆಕೆಯ ಇನ್ನಿದ್ದಲ್ಲಿಂದಲಿ ಕರೆ ತನ್ನಿ ಬಲ್ಲಷ್ಟು ಮನೆ ಹುಡುಕಿ ದೇವತ್ತೆ ಬಾಯರ ಸೊಲ್ಲನು ಕಾಣೆವೆಂದೆನುತ ಎಲ್ಲಿ ಹುಡುಕಿದರಿಲ್ಲವೆನುತ ಮತ್ತೀಗ ಬಂದೆಲ್ಲ ಸೊಸೆಯರು ಹೇಳಿದರು ಒಳಗೆಲ್ಲ ಹುಡುಕಿ ಬಂದರು ಸಂದು ಗೊಂದು ಆಕಳ ಕಟ್ಟುವಂಥ ಕೋಣೆಯಲ್ಲಿ ಸೆಳೆದು ದಂಟುಗಳ ಹಾರುತ್ತಿರಲು ಗ್ವಾದಲಿಯಲ್ಲಿ ಸುಳಿವನೆ ಕಂಡು ನೋಡುವರು ಸಿಕ್ಕರು ನಮ್ಮ ಅತ್ತೆಯರೆಂದೆಬ್ಬಿಸುತ್ತಲಿ ಹಸ್ತ ಹಿಡಿದು ಕರೆ ತಂದ್ರು ಉಕ್ಕುವ ಉರಿಮೋರೆಯನು ನೋಡಿ ಮನದ ಸಿಟ್ಟೇನ್ ಹೇಳೆಂದು ಕೇಳಿದಳು ಹೇಳುವುದೇನು ಕೇಳುವುದೇನು ನಿನಗಿಂತ ವ್ಯಾಳ್ಯವಾದೆನು ನಾನೆಂದೆನುತ ಜೋಳದನ್ನವ ಕಾಣದಂತೆ ನಾ ಬಂದ್ನೇನು ನಾಳೆ ಹೋಗುವ ನನ್ನ ಮನೆಗೆ ಕೆಟ್ಟ ಬಡವರು ಬರುವುದುಂಟೆ ಜಗದೋಳು ಅಟ್ಟುಂಬ ಮನೆಯ ಬಾಗಿಲಿಗೆ ಕಷ್ಟದೇ ಕಾಲ ಕಳೆಯಲಾಗದಿದ್ದರೆ ಅಟ್ಟಡವಿಯ ಸೇರಬಹುದು ಬಗೆ ಬಗೆ ಅಡಿಗೆ ಹೇಳದ ಸೊಸೆಯರಿಗೆಲ್ಲ ನಗೆ ಹಾಸ್ಯವಾಗಿ ತೋರುವುದೇ ಖಗರಾಜನಲ್ಲಿ ನೋಣ ಬಂದು ಸರಿ ಬೀಗತನ ಮಾಡೇನೆಂಬುದು ಉಚಿತವೇ ಭಕ್ಷ್ಯ ಪಾಯಸ ಮಾಡಿ ನಿನ್ನಿನ ದಿನ ದುರ್ಭಿಕ್ಷದಡಿಗೆ ಇಂದಿನಲ್ಲಿ ಭಿಕ್ಷಕ್ಕೆ ಬಂದೇನೆ ನಿನ್ನ ಮನೆಗೆ ಎಂದು ಅಕ್ಷದಿ ಜಲವ ತುಂಬಿದಳು ಅಕ್ಕ ಸದ್ವಚನ ಕೇಳುತ್ತವೆ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ ಶುಕ್ರವಾರದ ಗೌರಿ ಮಾಡದೆ ಈ ಕಷ್ಟ ದುಃಖಕ್ಕೆ ಗುರಿಯಾದಿರೆನಲು ಬರುವ ಕಾಲಗಳಲ್ಲಿ ಕರೆದು ನಮ್ಮಮ್ಮನು ಅರುಹಲಿಲ್ಲವೇ ಗೌರಿಯನು ಸಿರಿಯು ಸಂಪತ್ತು ಕೊಡುವ ಶನಿವಾರವ ಮರೆತು ಬಿಟ್ಟೇನೆ ಅಕ್ಕಯ್ಯ ಲಕ್ಷ್ಮೀ ದೇವೇರ ಲಕ್ಷ್ಯ ಮಾಡಿದರಿಂಥ ನಿಕ್ಷೇಪ ನಿಧಿ ತೋಲಗಿದಳು ಈ ಕ್ಷಣ ನಿನ್ನ ಮನೆಯಲ್ಲಿ ಪೂಜಿಸುವೇನೆ ಸಾಕ್ಷಾತ್ ಶ್ರೀ ಗೌರಿಯನು ತೆರೆದು ಪೀತಾಂಬರ ಉಡಿಸಿ ತಂದಿಟ್ಟರು ಪರಿಪರಿ ವಸ್ತ್ರಾಭರಣ ವರಮಣಿಮಯದ ಮಂಟಪದಲ್ಲಿ ಚಟ್ಟಿಗೆ ಬರೆದಿಟ್ಟ ರಾಗ ಪೀಠದಲ್ಲಿ ಹಾಕಿದರೈದು ಫಲಗಳಕ್ಕಿ ಅದರೋಳು 4 ನಂದಾದೇವಿಗೆಯು ಶ್ರೀಕಮಲೆಯ ಮಧ್ಯದಲ್ಲಿ ಸ್ಥಾಪನೆ ಮಾಡ್ಯನೇಕ ಭಕ್ತಿಂದ ಕುಳಿತಳು ಮುಂದೆ ಕಟ್ಟಿಸಿದರು ಮಕರ ತೋರಣಗಳ ದುಂದುಮಿ ಭೇರಿ ಬಡಿದುವು ಬಂದು ಮುತ್ತೈದೇರ ಸಹಿತ ಬ್ರಾಹ್ಮಣರೆಲ್ಲ ಅಂದರ್ವೇದೋಕ್ತ ಮಂತ್ರಗಳ ಅರಿಶಿಣ ಪಿಡಿದು ಹಚ್ಚುತ್ತಲೇ ಹಿಂದಕ್ಕೆ ಗೌರಿ ಸರಕಾನೆ ತಿರುಗೆ ಮೋರೆಯನು ಎಡಕೋಗಿ 2 ಕೈ ಮುಗಿದೇಳಿಕೊಂಡರೆ ಬಲಕೆ ಬಂದಳು ಭಾಗ್ಯಲಕ್ಷ್ಮಿ ಮಕ್ಕಳು ಮಾಡೋ ಮಹಾ ತಪ್ಪು ಅಪರಾಧ ಹೆತ್ತ ಮಾತೆಯರೇಣಿಸುವರೆ ಸತ್ಯವಂತಳು ಈಕೆ ಸಮರಿಲ್ಲವೆನುತಲಿ ಭಕ್ತಿಂದ ಕರವ ಮುಗಿದಳು ಸಾಯಕ್ಕನ್ವಚನ ಕೇಳುತ್ತಲೇ ಶ್ರೀ ಗೌರಿಯು ದೇಹಕ್ಕಗೆದುರಾಗಿ ಕುಳಿತು ಕಾಯ ವಾಚ ಭಕ್ತಿಗೊಲಿದು ತಾ ಕಮಲದಳಾಯ ತಾಕ್ಷದಲ್ಲಿ ನೋಡಿದಳು ಕುಂಕುಮ ಗಂಧ ಬುಕ್ಕಿಟ್ಟು ಮಲ್ಲಿಗೆ ದಂಡೆ ಪಂಕಜ ಪಾರಿಜಾತಗಳು ಶಂಕರ ಸುರ ಬ್ರಹ್ಮರೊಡೆಯನ ಸತಿಗೆ ಅಲಂಕಾರ ಪೂಜೆ ಮಾಡಿದರು ಕಡಲಾಬ್ಜ ಶಯನನ ಮಡದಿ ಮಹಾಲಕ್ಷ್ಮಿಗೆ ಒಡೆದು ತೆಂಗಿನಕಾಯಿ ಫಲವು ಮಡದೇರೆಲ್ಲರೂ ಅರಿಶಿಣ ಗಂಧ ಕುಂಕುಮ ಕೊಡುತ್ತ ಪುಷ್ಪಗಳೂಡಿ ತುಂಬಿ ಅಚ್ಚ ಮುತ್ತಿನ ಹರಿವಾಣದೊಳ್ ನೈವೇದ್ಯ ಭಕ್ಷ್ಯ ಪಾಯಸ ಬಡಿಸಿರಲು ತುಷ್ಟಳಾಗದನೆ ನೋಡುತ್ತಲಿ ದೇಹಕ್ಕಗೆ ಅಷ್ಟ ಸೌಭಾಗ್ಯ ನೀಡಿದಳು ಬಟ್ಟು ಮುತ್ತಿನ ಹರಿವಾಣದೊಳ್ ನೈವೇದ್ಯ ಮೃಷ್ಟಾನ್ನವ ಬಡಿಸಿರಲು ಅರ್ಥಿಯಿಂದದನೆ ನೋಡುತ್ತಲಿ ದೇಹಕ್ಕಗೆ ಮುತ್ತೈದೆ ತನವ ನೀಡಿದಳು ದುಂಡು ಮುತ್ತಿನ ಹರಿವಾಣದೊಳ್ ನೈವೇದ್ಯ ಮಂಡಿಗೆ ತುಪ್ಪ ಸಕ್ಕರೆಯ ಕಂಡು ಸಂತೋಷದಿಂದಾಗ ದೇಹಕ್ಕನ ಗಂಡಗೆ ರಾಜ್ಯ ನೀಡಿದಳು ಹೊಳೆವೋ ಚಿನ್ನದ ಹರಿವಾಣದೊಳ್ ಹಿಟ್ಟಿನ ಕಡವು ಕಟ್ಟಂಬಲಿ ಬಡಿಸಿ ತಿಳಿಯಾದೆಳ್ಳೆಣ್ಣೆ ಹಿಂಡಿಯ ಪಲ್ಯ ತಾಂಬೂಲ ನಲಿನಲಿ ದಾಡಿ ನೋಡುತ್ತಲಿ ಶಿರವನಲ್ಲಾಡಿಸಿ ಸಿರಿಮೂಡಿ ಮ್ಯಾಲಿನ ಸರಪಾರಿಜಾತ ಪುಷ್ಪಗಳು ಅರಳು ಮಲ್ಲಿಗೆಯೂ ಅನಂತ ಹಸ್ತಗಳಿಂದ ವರವ ಕೊಟ್ಟಳು ವರಲಕ್ಷ್ಮಿ ಅಕ್ಕ ತಂಗಿಯರಾಗ ಜತ್ತಿಲ ರತಿ ಮಾಡೆ ಮುತ್ತೈದೆ ರೂಪಾಡುತ್ತಲಿ ಉತ್ತಮಾಂಗನೆಗೆ ಮಂತ್ರಾಕ್ಷತೆಯನ್ನು ಹಾಕಿ ಎತ್ತಿದಾರತಿ ಇಳಿಸಿದರು ಉಂಡರು ಸಕಲ ಜನರು ಸಹಿತಾಗಿ ತಕ್ಕೊಂಡು ಕರ್ಪೂರದ ವೀಳ್ಯವನು ಸಂಭ್ರಮದಿಂದ ಕೂತಿರಲು ದೇಹಕ್ಕಗೆ ಬಂದೆರಗಿದರು ಬಾಲಕರು
ಅರಸೋ ತಾನಾಗಿ ಬಂದನು ನಮ್ಮಯ್ಯನು ಕರೆಸಿದ ನಿಮ್ಮನೆಂದೆನುತ ಹರುಷದಿಂದವರ ಮಾತುಗಳ ಕೇಳ್ಯಾನಂದ ಭರಿತವಾದರು ಸುಖದಿಂದ ಘಡಘಡನಾಗ ಬಂದವು ತೇಜಿ ರಥಗಳು ಬಡಿದುವು ಭೇರಿನಾದಗಳು ಸಡಗರದಿಂದುಡುಗೋರೆ ವೀಳ್ಯ ತಕ್ಕೊಂಡು ನಡೆದರು ತಮ್ಮ ಪಟ್ಟಣಕ್ಕೆ ಅಕ್ಕ ತಂಗಿಯರು ಅಂದಣವೇರಿ ಗೌರಿಯ ಪಲ್ಲಕ್ಕಿ ಒಳಗೆ ಇಟ್ಟುಕೊಂಡು ಭಕ್ತಿಯಿಂದಾಗ ಚಾಮರವ ಬೀಸುತ್ತಲಿ ಸಮಸ್ತ ಜನರು ನಡೆ ತರಲು ಆಕಳ ಪಾಲ ತಂದಾಗ ಕೈಯಲ್ಲಿ ಕೊಟ್ಟ ಈ ಕೋಲು ನಿಮ್ಮದೆಂದೆನುತ ಹಾಕಿ ತೂಕಾಗೆ ಹಣದ ಬುತ್ತಿ ಗಂಟನು ಸ್ವೀಕರಿಸಿದನೊಬ್ಬ ಸುತನು ಮಡುವಿನೊಳಗೆ ಮೂಣುಗೇಳು ತಿರಲು ಕಂಡು ಬುರುಡೆ ಹಣವ ಕೈಕೊಂಡು ನಡೆವೋ ಮಾರ್ಗದಿ ಹೋದಲೊಳಗೆ ಕಂಢಾರಿ ಹಿಡಿದುಕೊಂಡಿಗ್ಗಿ ನಡೆದರು ಭರದಿಂದ ಬಂದ ದೊಡ್ಡ ಮಳೆ ಸುರಿಯಲು ಸಿರಿತೊಯ್ಯಲಾಗದೆಂದೆನುತ ಹರದೇರಿಬ್ಬರು ಸೇರಗನೆ ಮರೆ ಮಾಡೂತ ಕರೆ ತಂದರ ತೋಟದಲ್ಲಿ ಒಂದು ಗಳಿಗೆ ಸ್ಥಳವನು ಮಾಡಿ ಕೊಟ್ಟರೆ ಬಂದಿತು ಬಹಳ ಪುಣ್ಯಗಳು ಅಂದ ಮಾತೆಗೆ ಕೋಪದಿಂದ ತಾನುಡಿದನು ಇದೆಲ್ಲಿ ಸ್ಥಳವು ಹೋಗೆಂದು ಮೋಹದಿ ಕರೆದು ಮನ್ನಿಸಿ ಮಹಾಲಕ್ಷ್ಮೀ ದೇವಿಗೆ ಸ್ಥಳವನ್ನೇ ಕೊಟ್ಟು ನೀವು ಮತ್ತೀಗ ಕೋಪಿಸಲಾಗದಿ ಗೌರಿ ದ್ರೋಹಕ್ಕೆ ಒಳಗಾದೆ ನಾನು ಎತ್ತಲ ಗೌರಿ ಎಲ್ಲಿಯ ದ್ರೋಹ ನಿನಗೆಂದು ಪತ್ನಿಯ ಕರೆದು ಕೇಳಿದನು ಸತ್ಯವಂತಳು ಈಕೆ ಸಮರಿಲ್ಲವೆನುತಲಿ ಭಕ್ತಿಂದ ಕರಮೂಗಿದಳು ಹಿಂದಕ್ಕೆ ನಾ ಸೋಮೇಜಮ್ಮನ ಮನೆಯಲ್ಲಿ ನಿಂದ್ಯ ಮಾಡಿದೆ ಗೌರಿಯನು ಬಂದೀತು ನಮಗೆ ವನವಾಸವೆಂದೆನುತಲಿ ಗಂಡಗೆ ತಿಳಿಯ ಹೇಳಿದಳು ಹೊಳೆವೋ ಪುತ್ಥಳಿಗೊಂಬೆಯಂಥ ಮಕ್ಕಳ ನಾನು ಎಳೆಯಲೆ ಹಾಸಿ ಹೊಚ್ಚಿಟ್ಟೆ ಹೊಳೆಯ ದಾಟಿದೆ ಅಳಿದರೋ ಉಳಿದಿದ್ದರೋ ತಿಳಿಯಲಿಲ್ಲೆಂದು ಹೇಳಿದಳು ಅಂದ ಮಾತನು ಕೇಳಿ ಸಂಭ್ರಮದಿಂದಲಿ ತಂದೆ ತಾಯಿಗಳು ನೀವೆಂದೆನುತ ಬಂದೇರಾಗಿದರು ಮಕ್ಕಳ ನೋಡಿ ಪರಮಾನಂದ ಭರಿತರಾದರವರು ಜಾತವಾದಿರಿ ಪಾರಿಜಾತದ ವನದೋಳನಾಥರ ಮಾಡಿನ ಬಂದೆ ಪ್ರೀತಿಲಿ ನಿಮ್ಮ ಸಲಹಿದವರ್ಯಾರೆಂದು ಆ ತಾಯಿ ಸುತರ ಕೇಳಿದಳು ತುಳಸಿಗೆ ಬಂದ ಸೋಮೇಜ ಭಟ್ಟನು ನೋಡಿ ಗಳಿಸಿಕೊಂಡೊಯ್ದ ನಮ್ಮನ್ನು ಬೆಳೆಸಿ ಧಾರೆಯ ನೇರೆದರ ಸುಪ್ರಧಾನಿಗೆ ಕಳಿಸಿಕೊಟ್ಟಳು ಸೋಮೇಜಮ್ಮ ಹೆಚ್ಚಿನ ತಾಯಿ ಸೋಮೇಜಮ್ಮ ಹೇಳಿದಳು ಶುಕ್ರವಾರದ ಗೌರಿಯನು ಮಕ್ಕಳು ಮನೆಯ ಸಂಪತ್ತೆಲ್ಲ ಸೋಮೇಜ ಭಟ್ಟನ ಪುಣ್ಯವೆಂದೆನುತ ಹಿಂದಾಗಲ್ ವನವಾಸ ಮುಂದ್ಯಾತ ಕೆನುತಲಿ ತಂದು ವಸ್ತ್ರಗಳೋಡು ಕೊಟ್ಟು ಮುಂಗಯ್ಯ ಹಿಡಿದು ಮುಪ್ತಿನ ತಾಯಿ ತಂದೇರ ಅಂದಣವನ ಏರಿಸಿದರು ಭೋರೆಂಬೋ ನದಿಯ ದಾಟುತ್ತಲಿ ಕಟ್ಟಿಸಿದರು ಊರ ಬಾಗಿಲಿಗೆ ತೋರಣವ ಭೇರಿ ತುತ್ತೂರಿ ಬಾಜಾರ ಶೃಂಗರಿಸಿ ಸಾಲು ದೀವಟಿಗೆ ಸಂಭ್ರಮದಿ ಹಾಸುತ್ತಿದ್ದರು ನಡೆ ಮುಡಿಕದಲಾರತಿ ಬೀಸೂತ ಬಿಳಿಯ ಚಾಮರವ ಸೋಸಿಲಿಂದಲಿ ಕರೆ ತಂದರ ಮನೆಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ವರಸಿಂಹಾಸನದಲ್ಲಿ ಒಪ್ಪಿರುವ ಮಹಾಲಕ್ಷ್ಮಿಗೆ ಅರಳುವು ಗಂಧ ಪುಷ್ಪಗಳು ಪರಿಪರಿಯಲಿ ಸರ್ವಾಂಗ ಪೂಜೆಯ ಮಾಡಿ ಫಲಗಳರ್ಪಿಸಿ ಕೈಯ ಮುಗಿದು ನಿಂತು ನೋಡರಸು ನಿಶ್ಚಿಂತರ ಮಾಡೆಂದು ಮಂತ್ರಾಕ್ಷತೆಯ ಹಾಕೂತಲಿ ನಿರಂತರ ತಮ್ಮ ಮನೆಯಲ್ಲಿಟ್ಟು ಪೂಜಿಸಿ ಸಂತೋಷದಿಂದಿದ್ದರವರು ತಮ್ಮ ಸಾಕಿದ ತಾಯಿ ತಂದೆರ ಕರೆಸೂತ ನಿಮ್ಮದಿ ಸಕಲ ಸಂಪತ್ತು ನಮ್ಮ ರಾಜ್ಯವೇ ನಿಮ್ಮ ರಾಜ್ಯವೆಂದೆನುತಲಿ ಮನ್ನಿಸಿದರು ಮಾತಾಪಿತರ ಶ್ರೀಮಾಯ ಜಯಕೃತಿ ಶಾಂತಿ ಮಹಾಲಕ್ಷ್ಮೀ ಮಹಾ ಅತಿ ಪುಣ್ಯಶಾಲಿ ಕೋಮಲೆ ತನ್ನ ಕೊಂಡಾಡುವೋ ಜನರನು ನೇಮದಿ ನಿಂತು ಕಾಯುವಳು ಭಕ್ತಿಯಿಂದಲಿ ಮಾಡೆ ಮುಕ್ತರಾಗುವರು ಧರ್ಮಾರ್ಥ ಕಾಮ್ಯವು ಫಲಿಸುವುದು ಮುತ್ತೈದೆ ತನ ಧನ ಧಾನ್ಯ ಸಂತಾನ ಸಮಸ್ತ ಕಾರ್ಯವು ಸಿದ್ಧಿ ಉಂಟು ಕಂತೂಪಿತನ ರಾಣಿ ಕಥೆಯನ್ನು ಪೇಳಲು ಸಂಪತ್ತು ಶನಿವಾರದಲ್ಲಿ ದಂಪತಿಗಳ ಸುಖದಿಂದಿಟ್ಟು ಅವರ ನಭ್ಯಂತರಿಲ್ಲದ ಸಲಹುವಳು ಅಚ್ಯುತ ನರಸಿಯ ಅನುಗ್ರಹವ ಪಡೆಯಲು ಇಚ್ಛೆ ಸಂಪೂರ್ಣವಾಗುವುದು ಸಚ್ಚಿದಾನಂದ ಭೀಮೇಶ ಕೃಷ್ಣನು ನೋಡಿ ಮೆಚ್ಚಿ ಸೂರ್ಯಾಡುವ ದಯವ ಸಚ್ಚಿದಾನಂದ ಭೀಮೇಶ ಕೃಷ್ಣನು ನೋಡಿ ಮೆಚ್ಚಿ ಸೂರ್ಯಾಡುವ ದಯವ ಸಚ್ಚಿದಾನಂದ ಭೀಮೇಶ ಕೃಷ್ಣನು ನೋಡಿ ಮೆಚ್ಚಿ ಸೂರ್ಯಾಡುವ ದಯವ